ನಾವು ಬರಿಬೇಕಾದ್ರೆ ಜಡ್ಜ್ಮೆಂಟ್ ಎಲ್ಲ ಆಗ್ಬಾರ್ದು. ಒಂದು 5 ರೂಪಾಯಿ ಪೆನ್ ತಗೊಳಕ್ ಹೋದಾಗ ನಾವು 10 ತರದ ಪೆನ್ ಕೇಳ್ತೀವಿ ಅಂಗಡಿ. 10 ವರ್ಷ 20 ವರ್ಷ ಆಭರಣ ತೋರಿಸ್ತೀವಿ. ನಾವು ಒಂದು ಪಾತ್ರನ ಸೃಷ್ಟಿಸ್ತಾ ಇದೀವಿ, ಒಂದು ಕಥೆಯನ್ನು ಬರೀತಾ ಇದೀವಿ. ನಾಳೆ ಅದು ಪಠ್ಯವಾಗಿ ಮಕ್ಕಳಾಗಿ ಎಷ್ಟೋ ಯೂನಿವರ್ಸಿಟಿಲಿ ಎಷ್ಟೋ ಲಕ್ಷ ಮಕ್ಕಳು ಓದ್ತಾರೆ ಅಂದ್ರೆ ಹ್ಯಾವ್ ಟು ಬಿ ಸೀರಿಯಸ್ ಅಬೌಟ್ ಇಟ್. ನಿಮ್ಮ ಕಥನ ಜಗತ್ತು ಮತ್ತೆ ನಿಮ್ಮ ಜಗತ್ತು ಈ ಎರಡು ಹೇಗಿದೆ? ಕಥೆಯಲ್ಲಿ ಮೂಡ್ತಕ್ಕಂಥ ತಿರುವು ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಅದು ದಿನ ಬರುವಂತದ್ದಲ್ಲ. ಅವೆಲ್ಲ ಟೇಕ್ಸ್ ಟೈಮ್. ಕಥೆಗಾರ ಒಂದು ವಸ್ತುವನ್ನ ಹೇಗೆ ನೋಡ್ತಾನೆ ಅಂತ, ಆಕೆ ಮನಸ್ಸಿನೊಳಗೆ ಏನ್ ನಡೀತಾ ಇತ್ತು ಇದನ್ನ ನಾವು ಕ್ಯಾಮೆರಾದಲ್ಲಿ, CCTV ಕ್ಯಾಮೆರಾದಲ್ಲಿ ದಾಖಲಿಸಕ್ಕಾಗಲ್ಲ. ವಿಮರ್ಶಾತ್ಮಕ ದೃಷ್ಟಿಕೋನ, ಈ ವಿಮರ್ಶೆ ನಿಮ್ಮಲ್ಲಿ ಬರೆಯುವಾಗ ಹುಟ್ಟುತ್ತ ಅಥವಾ ಒಂದು ಕಥನವಾಗಿ ಬರೀತಾ ಹೋಗ್ತೀರಾ? ಹೊಸಗನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆ ಮತ್ತು ಕಾದಂಬರಿನ ತಗೊಂಡ್ರೆ ಕಥನ ಮುಖ್ಯ ಇದೆ, ಕಥೆಗಿಂತ ಕಥನ ಅಂದ್ರೆ ಸ್ಟೋರಿಗಿಂತ ನರೇಟಿವ್ ಮುಖ್ಯ ಆಗ್ತಾ ಇದೆ. ಸಮಾಜದ ಯಾವುದೋ ಒಂದು ಇಸಮ್ಗೋ ಯಾವುದೋ ಒಂದು ಅಂಟಿಕೊಂಡು ಬರ್ತದೆ, ಅದರಿಂದ ಹೇಗೆ ಪಾರಾಗ್ಲಿಕ್ಕೆ ಸಾಧ್ಯ? ಕಥೆ ಒಳಗಡೆ ಕಥೆಗಾರ ಮಾತಾಡುವಂತ ಸಂದರ್ಭ ಬಹಳ ಬರುತ್ತೆ. ಮಾತಾಡಬಾರ್ದು. ಕಥೆಗಾರನಿಗೆ ಪ್ರವೇಶನೇ ಇಲ್ಲ. ಜಾಗತಿಕ ಸಾಹಿತ್ಯದಲ್ಲಿ ಈ ಕಳೆದ 20 ವರ್ಷಗಳಲ್ಲಿ ಬೂಕರ್ ಪ್ರಶಸ್ತಿ ಬಂದಿರುವಂತದ್ದು ಮತ್ತು ಶಾರ್ಟ್ ಲಿಸ್ಟ್ ಆಗಿರುವಂತದ್ದು ಎಲ್ಲ ನೀವು ಗಮನಿಸಿದ್ರೆ ಒಂದು 10 to 20% ಬರಹಗಾರರು ಅವರು ಕ್ರಿಯೇಟಿವ್ ರೈಟಿಂಗ್ ಪ್ರೊಫೆಸರ್ಸ್ ಆಗಿದ್ದಾರೆ. ಮಕ್ಕಳಿಗಾಗಿ ಬರೆಯೋದು ಬೇರೆ, ಅದನ್ನ ಬರೆದಿದ್ದೀನಿ, ಮಕ್ಕಳಿಗೊಂದು ಕಾದಂಬರಿನೂ ಬರೆದಿದ್ದೀನಿ. ಬಟ್ ಅದು ನನಗೆ ತುಂಬಾ ಚಾಲೆಂಜಿಂಗ್ ಅನಿಸುತ್ತೆ. ಕಳೆದ 25 ವರ್ಷಗಳಿಂದ ಅದೊಂದು ಕನ್ನಡ ಸಾಹಿತ್ಯದಲ್ಲಿ ಅದೊಂದಿದೆ, ಸ್ಪರ್ಧೆಗಾಗಿ ಬರೆಯುವ ಒಂದು ಜಾಯಮಾನ ಇದೆಯಲ್ಲ, ಅದು ಕನ್ನಡ ಕಥೆಯನ್ನ ಪರಂಪರೆಯನ್ನ ಕುಗ್ಸಿದೆ ಅಂತ ನನಗೆ ಬಹಳ ಅದ್ರ ಬಗ್ಗೆ ಬೇಸರ ಇದೆ.